ಎಷ್ಟೋ ಜನ ಈ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಎದೆ ಹಾಲು ಸಮಸ್ಯೆಯಿಂದ ತುಂಬ ಜನ ಬಳಲ್ತಾರೆ. ಯಾಕಂದರೆ ಸ್ವಲ್ಪ ಒಂದು ಮಟ್ಟಿಗೆ ಆದರೂ ಕಟ್ಟುನಿಟ್ಟನ್ನು ಪಾಲಿಸಬೇಕಾಗತ್ತೆ. ಯಾಕಂದರೆ ನಮ್ಮ ದೇಹ ಉಷ್ಣತೆಯಿಂದ ಕೂಡಿರಬೇಕು. ಸ್ವಲ್ಪ ಮಟ್ಟಗಾದರೂ ಕಟ್ಟುನಿಟ್ಟನ್ನು ಪಾಲಿಸಬೇಕು. ಯಾಕಂದರೆ ದೇಹ ಉಷ್ಣತೆಯನ್ನು ಕೂಡಿರುತ್ತೆ. ಎಷ್ಟು ದೇಹಕ್ಕೆ ಹೀಟ್ನಂಶ ಬೀಳುತ್ತೋ ಅಷ್ಟು ಹಾಲು ಉತ್ಪತ್ತಿಯಾಗತ್ತೆ. ಹಂಗಂತ ಜಾಸ್ತಿ ಹೀಟ್ ಆಗೋದು ಬೇಡ, ಅಂಥ ಪದಾರ್ಥಗಳನ್ನೂ ತಿನ್ನೋದು ಬೇಡ. ಈಗೇನಾಗತ್ತೆ ಅಂದರೆ ಮಗು ರಾತ್ರಿ ಪೂರ ಎಚ್ಚರ ಆಗಿರೋದ್ರಿಂದ ಅದು ಹಾಲು ಕೇಳುತ್ತೆ. ಹೊತ್ತಾಗಿ ಹಾಲು ಕೊಡಬೇಕು, ಸಮಾಧಾನ ಮಾಡೋಕೆ ಹಾಲು ಕೊಡಬೇಕು. ಮಗುನ ಒಂದು ರೀತಿಯಲ್ಲಿ ಸಂತೈಸೋದೆ ತಾಯಿ ಎದೆ ಹಾಲು ಕೊಟ್ಟು ಸಂತೈಸೋದು. ಮಗುನ ಹೊತ್ತಾಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ಎದೆ ಹಾಲು ಕೊಟ್ಬಿಟ್ಟು ಸಮಾಧಾನ ಮಾಡಿಸ್ತಾರೆ. ಅಂಥದ್ರಲ್ಲಿ ಆ ಹಾಲೇ ಸಾಕಾಗಲಿಲ್ಲ ಅಂದಾಗ ಏನು ಮಾಡೋದು, ಸಡನ್ನಲ್ಲಿ ಏನು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸಡನ್ನಲ್ಲಾದರೆ ಹಾಗೆ ಇನ್ನೊಂದು, ತಾಯಿ ಎದೆ ಹಾಲನ್ನು ಅಮೃತಕ್ಕೆ ಹೋಲಿಸ್ತಾರೆ. ಯಾಕಂದರೆ ಪರ್ಯಾಯವಾಗಿ ಮಕ್ಕಳಿಗೆ ಏನು ಕೊಟ್ಟರು ಜೀರ್ಣಿಸ್ಕೊಳ್ಳಲ್ಲ, ಬದುಕಲ್ಲ. ಯಾವುದೇ ಜೀವಿ ಆಗಿರ್ಬೋದು ಬದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ವಿಜ್ಞಾನ ಬೆಳೆದ್ರೂ ಪರ್ಯಾಯವಾಗಿ ಹಾಲೇ ಇರುತ್ತೆ ಹೊರತು ಇನ್ನೇನು ತಿಂದು ಬದುಕಿಸ್ಕೊಳ್ಳೋಕ್ಕಾಗಲ್ಲ. ಆಯಿತಾ? ಇವಾಗ ಎದೆ ಹಾಲು ಇದು ಸಡನ್ನಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಮೊದಲು ತಿಳಿಸ್ಕೊಡ್ತೀನಿ. ಆಮೇಲೆ ಯಾವ ಆಹಾರ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದೇ ರಾತ್ರಿ ಪೂರ ಹಾಲು ಕುಡಿತಾ ಇದ್ದಾನೆ ಅಂದರೆ ಆಗ ಎದೆಲಿ ಹಾಲು ಬರಲ್ಲ. ನಿಮ್ಗೆ ಹಾಲು ಬರಲ್ಲ ಅಂತ ಹೇಗೆ ಗೊತ್ತಾಗಬೇಕಂದ್ರೆ, ಮೊದಲನೇದು ಮಗು ತುಂಬಾ ಅಳ್ತಿರತ್ತೆ. ಆಗ ನಿಮ್ಮ ಎದೆನ ಪ್ರೆಸ್ ಮಾಡಬೇಕು. ಅದು ಒಂಚೂರು ಕೈಗೆ ತಗೊಳ್ಳಿ, ಅಲ್ಲಿ ಏನಾದ್ರು ಹಾಲು ಬಂದರೆ ಇದೆ ಅಂತ ನಿಮ್ಮ ಎದೆನ ಪ್ರೆಸ್ ಮಾಡಿ. ಆಗ ಬರಲಿಲ್ಲ ಅಂದರೆ ಇಲ್ಲ ಅಂತ. ಆಗ ಪೂರ್ತಿ ಹಾಲು ಕುಟ್ಕೊಂಡಿದೆ ಮಗು, ಹಾಲು ಉತ್ಪತ್ತಿ ಇಲ್ಲ, ನಿಂತಿದೆ ಅಂತ ಅರ್ಥ. ಆವಾಗ ಏನು ಮಾಡಬೇಕು, ಮೊದಲನೇದು ಆಗಿಂದಾಗಲೇ ಹಾಲು ಮಗುಗೆ ಕುಡಿಸ್ಬೇಕು ಅಂದಾಗ ಬಿಸಿ ನೀರನ್ನು ತಗೊಳ್ಳಿ. ಸ್ವಲ್ಪನೇ ನಿಧಾನಕ್ಕೆ ಕಾಫಿ ಥರ ಕುಡಿತಾ ಬನ್ನಿ. ಆ ಬಿಸಿ ನೀರಿಗೆ ನರನಾಡಿಗಳೆಲ್ಲ ಹಾಡಿ ತುಂಬ ಬೇಗ ಕೆಲಸ ಚೆನ್ನಾಗಿ ಮಾಡ್ತವೆ, ಹಾಲು ಉತ್ಪತ್ತಿಯಾಗತ್ತೆ. ಬಿಸಿ ನೀರನ್ನು ಆರಿಸಿ ಕುಡಿಬೇಡಿ. ಯಾಕಂದರೆ ಹಾಲು ಬರಲ್ಲ. ಅದರಿಂದ ಬೇಗನೆ ನಮ್ಮ ದೇಹದಲ್ಲಿ ಹಾಲು ಉತ್ಪತ್ತಿಯಾಗಬೇಕಂದ್ರೆ ಉಷ್ಣತೆ ಇಂಪಾರ್ಟೆಂಟು. ಹಾಗಾಗಿ ನರನಾಡಿ ಮಿಡಿತಗಳು ಬೇಗ ಕೆಲಸ ಮಾಡೋಕ್ಕೆ ಸಹಕಾರಿಯಾಗತ್ತೆ. ಎರಡನೇದಾಗಿ ಬೆಲ್ಲದ ಕಾಫಿ. ಇದು ಬೆಲ್ಲನೇ ತುಂಬಾ ಉಷ್ಣತೆಯಿಂದ ಕೂಡಿರುವಂಥದ್ದು. ಇದರಿಂದ ಹಾಲು ಬೇಗನೆ ಬರುತ್ತೆ. ಇದನ್ನು ಅಷ್ಟು ಜಾಸ್ತಿ ಬೆಲ್ಲನೇ ಹಾಕ್ಬಿಟ್ಟು ಕಾಯಿಸ್ಬೇಕೆ ಅಂತೇನಿಲ್ಲ. ಇದರಲ್ಲಿ ಕಾಫಿ ಪುಡಿ ಅಂಶನೂ ಇರೋದ್ರಿಂದ ಎರಡೂ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗತ್ತೆ. ಹೀಟ್ ಅಂಶ ಇರೋದ್ರಿಂದ ಅದು ಉತ್ಪತ್ತಿ ಆಗುತ್ತೆ. ಬೇಗ ಚೆನ್ನಾಗಿ ಹಾಲು ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ದ್ರವಾಂಶ ಆಗಿರೋದ್ರಿಂದ ಬೇಗ ನಮ್ಮ ದೇಹಕ್ಕೆ ಸಂಚರಿಸುತ್ತೆ. ಅದಕ್ಕೆ ಹಾಲು ಆಗಿಂದಾಗಲೇ ಉತ್ಪತ್ತಿ ಆಗುತ್ತೆ. ಇವೆರಡನ್ನ ಮಾಡಬೇಕು. ಒಂದು ಬಿಸಿ ನೀರು ಕುಡಿಬೇಕು, ಹಾಲು ಆಗಿಂದಾಗಲೇ ಬರಬೇಕಂದಾಗ. ಎರಡು ಕಾಫಿ. ಮೂರನೇದು ಗಂಜಿ ಕಾಯಿಸ್ಕೊಡ್ತಾರೆ, ರವೆ ಗಂಜಿ ಕಾಯಿಸ್ಕೊಡ್ತಾರೆ. ಮೂರನೇದು ಇದು ಇಂಪಾರ್ಟೆಂಟು. ನಮ್ಮ ದೇಹದಲ್ಲಿ ಕೆಟ್ಟ ನೀರಿನ ಅಂಶ ಇದ್ದರೆ ಇದು ಹೊರಗಡೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು ರೀತಿ ಏನಿಲ್ಲ, ನಾನು ಪ್ರೆಗ್ನೆಂಟಲ್ಲಿ ಕೊಡ್ತಿರಲಿಲ್ಲ, ಬಾಣಂತಿ ಆದಾಗ ಮಾಮೂಲಿ ಟೈಮ್ಗಳಲ್ಲಿ ಇದನ್ನು ಕುಡಿಬೋದು. ನಮ್ಮ ದೇಹದಲ್ಲಿರುವ ಕೆಟ್ಟ ಉಷ್ಣತೆ ಆಗಿರ್ಬೋದು, ಬಟ್ ಕೆಟ್ಟ ಅಂಶ ಏನಿದೆ ನೀರಿನ ಅಂಶ ಅದು ತಗ್ಗೋಕ್ಕೆ ಸಹಾಯ ಆಗುತ್ತೆ. ಅಂಚು ಕಡ್ಡಿ ಥರ ಇರ್ತಾರೆ. ಆಮೇಲೆ ಇನ್ನೂ ಗಟ್ಟಿಮುಟ್ಟಾಗಿರ್ತಾರೆ ವಯಸ್ಸಾದವ್ರಿಗೆ. ಹೇಗೆ ಅಂದರೆ ಅವ್ರಿಗೆ ಬಾಣಂತನೇ ಕಟ್ಟುನಿಟ್ಟಾಗಿ ಇರ್ತಿತ್ತು. ಅದರಲ್ಲಿ ಈ ಗಂಜಿ ಅನ್ನುವಂಥದ್ದು ಮೇನ್ ಕಾರಣ. ನಾಲ್ಕನೇದು ನಿಮ್ಮ ಮನೆಯಲ್ಲಿ ಬಾಣಂತಿ ಮನೆ ಅಂದಮೇಲೆ ಅಲ್ಲಿ ಸೀಗಡಿ, ಇದು ಆಹಾರ ಹೇಗೆ ಮಾಡ್ಕೊಳ್ಬೇಕು ಅಂತ ಆಹಾರ ಇದು ತಿಂದರೆ ಅಲ್ಲಲ್ಲೇ ತಿನ್ನೋದ್ರಿಂದ 2 ಟೈಮು 3 ಟೈಮು ಊಟ ಮಾಡೋದ್ರಿಂದ ಹಾಲು ಹಂಗೆ ಸ್ಟೋರೇಜ್ ಆಗಿರುತ್ತೆ, ಕುಡಿದ್ರೂ ಏನೂ ಆಗಲ್ಲ. ಇದು ಆಹಾರ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ಆಹಾರ ಅಂತ ಹೇಳಿದ್ರೆ ಸೀಗಡಿ. ಏನಿಲ್ಲ, ಅದನ್ನ ಬೇಯಿಸ್ಕೊಳ್ಳಿ. ನೀವು ಮಿಸ್ಕೊಂಡು ಊಟ ಮಾಡ್ಬೋದು. ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅನ್ನನ ಬೇಯಿಸ್ಕೊಳ್ಳಿ. ಸೀಗಡಿನ ಪುಡಿ ಮಾಡ್ಕೊಳ್ಬೇಕು. ಅದನ್ನ ಸ್ವಲ್ಪ ನೀರಲ್ಲಿ ಹುನಿ ಹಾಕಿ ಅದು ಹುಂತಾದ್ಮೇಲೆ ಪುಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಬಾಣಲಿಗೆ ಅದನ್ನ ಅನ್ನನ ಹುರ್ಕೊಂಡು, ಪುಡಿನ ಉರಿಬೇಡಿ, ಪುಡಿ ಉರಿಯೋಕ್ಕೆ ಹೋಗಬಾರ್ದು. ಹಂಗೂ ನೀವು ತಿನ್ನೋಕ್ಕಾಗಲ್ಲ, ಹಸಿ ಸ್ಮೆಲ್ ಬರುತ್ತೆ ಅಂದರೆ ಹುರ್ಕೊಳ್ಬೋದು. ನಾನು ಹುರ್ಕೊಂಡೇ ತಿನ್ನೋದು. ನಂತರ ಅದನ್ನು ತಿನ್ನೋದ್ರಿಂದ ಎದೆ ಹಾಲು ಹೆಚ್ಚಾಗತ್ತೆ. ಇದು ಸೀಗಡಿ ಮೇನ್ ಇಂಪಾರ್ಟೆಂಟು. ಸೀಗಡಿಲಿರೋ ಅಂಶ ಹಾಲಿಗೆ ಸಹಕಾರಿಯಾಗತ್ತೆ. ನೆಕ್ಸ್ಟು 5ನೇದು, ನಮ್ಮಮ್ಮ ನನಗೆ ಮಾಡಿಕೊಡೋದು ಇದೆ. ಸ್ನಾನ ಮಾಡಿದಾಗ ಆ ಮಗುಗೆ ಶೀತ ಆಗಬಾರ್ದು ಅಂತ ಇದು ಒಂದು 20 ದಿನ ಆದಮೇಲೆ ಮಾಡಿಕೊಡ್ತಾರೆ.
ಅಂದರೆ ಜಾಸ್ತಿ ಅವಾಗ ಹೀಟಲ್ಲೂ ಇರಬಾರ್ದು, 1 ತಿಂಗಳು ಜಾಸ್ತಿ ಹೀಟಲ್ಲೂ ಇರಬಾರ್ದು, ಜಾಸ್ತಿ ಶೀತಕ್ಕೂ ಒಳಗಾಗಬಾರ್ದು ಬಾಣಂತಿ ಆದವರು. ಏನಂದರೆ ಮೆಣಸಿನ ಪುಡಿ ಬರುತ್ತಲ್ಲ, ಅದನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿಗೆ ಉಪ್ಪು ಹಾಕ್ಬಿಟ್ಟು ಅನ್ನನ ಜಾಸ್ತಿ ಬೇಯಿಸಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅಂದರೆ ಬರೀದ್ನೇ ಈಗ ಮೆಣಸಿರುತ್ತಲ್ಲ, ಮೆಣಸು ಪುಡಿ ಮಾಡ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕೊಳ್ಳಿ, ಬೇಯಿಸಿರೋ ಅನ್ನ ತಗೊಂಡು ಊಟ ಮಾಡ್ಬೋದು ನಾವು. ಆ ರೀತಿ ಮಿಸ್ಕೊಂಡು ಊಟ ಮಾಡಬೇಕಾಗತ್ತೆ. ಇದರಿಂದ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಟ್ರೈ ಏನು ಬಾಣಂತಿ ಆದವ್ರು ಇದನ್ನ ಒಂದಿನ ಬಿಟ್ಟು ತಗೊಳ್ತಾನೆ ಇರಬೇಕು. ಯಾಕಂದರೆ ಶೀತ ಆಗಬಾರ್ದು, ಒಂಚೂರು ಇದಾದರೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. 6ನೇದು ಸಬ್ಸಿಗೆ ಸೊಪ್ಪು. ಇದರಲ್ಲಿ ಹೈ ಪ್ರೋಟೀನ್ ಅಂಶ ಇದೆ. ಇದು ಇಂಪಾರ್ಟೆಂಟು, ಬಾಣಂತಿಯರಿಗೆ ಇಂಪಾರ್ಟೆಂಟು. ಇದನ್ನ ಸಾಂಬಾರು ಮಾಡಿಕೊಂಡು ತಿನ್ಬೋದು ಅಥವಾ ಸೊಪ್ಪಿನ ಪಲ್ಯ ಮಾಡಿಕೊಂಡು ತಿನ್ಬೋದು. ಇದನ್ನು ಅಡುಗೆ ವಿಡಿಯೋ ಮಾಡಾಕ್ತೀನಿ, ಆಮೇಲೆ ನೋಡ್ಬೋದು. ಇದು 7ನೇದು ನುಗ್ಗೆ ಸೊಪ್ಪು ಎರ್ರ ಹೀಟು. ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಹೀಟ್ ಅಂದರೆ ಹೀಟು. ಅದನ್ನ ಪಲ್ಯನಾರು ಮಾಡ್ಕೊಳ್ಬೋದು, ಸಾಂಬಾರನ್ನಾರು ಮಾಡ್ಕೊಳ್ಬೋದು. ಇದನ್ನ ಪ್ರೆಗ್ನೆಂಟಲ್ಲಿ ಕೊಡಲ್ಲ, ಯಾಕಂದರೆ ಮಗುಗೆ ಗರ್ಭಕೋಶಕ್ಕೆ ತೊಂದರೆ ಆಗತ್ತೆ ಅಂತ. ಇದೇನು ಆಗಲ್ಲ, ಹಾಲು ಉತ್ಪತ್ತಿ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ. ನಿಜ ಹೇಳ್ಬೇಕಂದ್ರೆ ಸೊಪ್ಪಿಂದ ಬಹಳ ಬೇಗ ಹಾಲು ಕಡಿಮೆ ಮಕ್ಕಳು ಜಾಸ್ತಿ ಹೀರ್ಕೊಂಡಾಗಲೂ ಹಾಲು ಅಲ್ಲಲ್ಲೇ ಉತ್ಪತ್ತಿ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ. 2 ಸೊಪ್ಪು ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಹಾಲು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ ತಾಯಿ ಎದೆ ಹಾಲು. ಹಂಗೂ ಸ್ವಲ್ಪ ಹೀರ್ಕೋತಿದೆ, ಮಗು ಜಾಸ್ತಿ ಕುಡಿತಿದೆ ಅಂದಾಗ ನಾನು ಹೇಳೋದ್ನೆಲ್ಲ ಮೊದಲು ಬಿಸಿ ನೀರನ್ನ ನಿಧಾನಕ್ಕೆ ಕುಡೀರಿ, ಇನ್ನೊಂದು ಕಾಫಿ ಕುಡೀರಿ, ಬೇಗನೆ ಹಾಲು ಅಲ್ಲೇ ಬಂದುಬಿಡತ್ತೆ. 8ನೇದು ಹೇಳ್ಬೇಕಂದ್ರೆ ಕ್ಯಾರೆಟು ಬೀಟ್ರೂಟು. ಕ್ಯಾರೆಟ್ನಲ್ಲಿ ವಿಟಮಿನ್ B6 ಮತ್ತು ವಿಟಮಿನ್ C ಐರನ್ ಅಂಶ ಇರೋದ್ರಿಂದ ತುಂಬ ಚೆನ್ನಾಗಿ ಹಾಲು ಬರೋಕ್ಕೆ ಸಹಾಯ ಮಾಡುತ್ತೆ. ಬೀಟ್ರೋಟಲ್ಲಿ ಫೈಬರ್ ಅಂಶ ಇದೆ, ಇದು ಮಲಬದ್ಧತೆ ಸಮಸ್ಯೆನ ಹೋಗಲಾಡಿಸುತ್ತೆ. ಇದು ಕ್ಯಾರೆಟು ಬೀಟ್ರೋಟಿಂದ ರಕ್ತ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಏನಪ್ಪ ಅಂದರೆ ಡಿಲಿವರಿ ಆದಾಗ ಸಾಕಷ್ಟು ಬ್ಲೀಡಿಂಗ್ ಆಗಿರುತ್ತೆ, ಸೊ ಇದರಿಂದ ರಿಕವರಿ ಆಗುತ್ತೆ. ಅದು ಸ್ವಲ್ಪನೇ ಕೊಡ್ತೋಗ್ಬೇಕು. ಇದು ಈಟಿನಂಶ ತಿನ್ನುವಾಗ ಸ್ವಲ್ಪನೇ ತಿನ್ನಬೇಕು. ಜಾಸ್ತಿ ರಕ್ತ ಹೆಚ್ಚತ್ತೆ ಅಂದ್ಬಿಟ್ಟು ಒಂದೇ ಸಲ ಕಂಟಿನ್ಯೂ ಮಾಡ್ತಾ ಹೋಗಬಾರ್ದು. 1 ದಿನ ಆದಮೇಲೆ 2 ದಿನ ಆದಮೇಲೆ ಈ ಥರ ಬಿಟ್ಟು ನಾವು ಆಹಾರನ ಸೇವಿಸ್ತಾ ಹೋಗಬೇಕು. ಅದು ಒಂದು ಮೀಡಿಯಮ್ ಆಗಿ ಹಾಲು ಉತ್ಪತ್ತಿ ಆಗುತ್ತೆ. ಒಂದನ್ನೇ ತಿಂತ ಜಾಸ್ತಿ ಉಷ್ಣಾಂಶ ಆಗೋಗುತ್ತೆ. ಈಗ ಪ್ರೋಟೀನ್ ಜಾಸ್ತಿ ಇದೆ ಅಂದ ತಕ್ಷಣ ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ದೇಹ ಪ್ರೋಟೀನ್ ಇಡಲ್ಲ, ಅದು ಬೇರೆ ರೀತಿ ಹಾನಿಕರಕ್ಕೆ ಒಳಗಾಗತ್ತೆ. ಆದ್ದರಿಂದ ಸ್ವಲ್ಪನೇ ತಿಂತಾ ಬನ್ನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿಯಿಂದನೂ ಕೂದಲು ಸಮಸ್ಯೆ ಇದ್ದರೆ ಹೋಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಅವೆಲ್ಲನೇ ಇಂಪಾರ್ಟೆಂಟು. ಯಾಕಂದರೆ ಬೆಳ್ಳುಳ್ಳಿ ಹಾಕೊಡ್ತಾರೆ. ಅತ್ಯಂತ ಉಪಕಾರಿ ಅಂದರೆ ಬೆಳ್ಳುಳ್ಳಿ, ಯಾಕಂದರೆ ಇದರಲ್ಲಿ ಹಲಸಿನ ಅಂಶ ಇರೋದ್ರಿಂದ ದೇಹಕ್ಕೆ ಒಳ್ಳೆಯದು. ಕಿಡ್ನಿ ಸಮಸ್ಯೆ ಇದ್ದರೆ ಅದಕ್ಕೂ ಒಳ್ಳೆಯದು. ಅವಶ್ಯಕತೆ ತುಂಬಾ ಇದೆ ಇದರಲ್ಲಿ. ಯಾವುದೂ ಅಡುಗೆ ಪದಾರ್ಥ ಯಾವುದನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ದೇಹನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಜ ಅಲ್ವಾ? ಆಮೇಲೆ ಒಂದು ಅಂಶದಲ್ಲಿ ಜಾಸ್ತಿ ಪ್ರೋಟೀನ್ ಅವು ಇವು ಸಿಗ್ತವೆ ಅಂತ ನಾವು ಜಾಸ್ತಿ ಅದನ್ನೇ ತಗೊಂಡಾಗ ಸೈಡ್ ಎಫೆಕ್ಟ್ಗಳು ಜಾಸ್ತಿನೇ ಆಗುತ್ತೆ. ಮುಂದೆ ವೀಡಿಯೋಗಳಲ್ಲಿ ಇದು ಒಂದೇ ಕಡೆ ಎದೆ ಹಾಲು ಕುಡಿಸೋದ್ರಿಂದ ಏನೇನಾಗುತ್ತೆ, ಏನು ಸಮಸ್ಯೆ ಬರ್ಬೋದು, ಮಗು ಹೇಗೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟಪಡುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮಲ್ಲೂ ಬಾಣಂತಿಯರು ಯಾರು ಇದ್ದರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವ್ರಿಗೂ ವೀಡಿಯೋನ ಶೇರ್ ಮಾಡಿ. ನಾನು ಹಿಂದಿನ ಚಾನಲ್ಗಳಲ್ಲಿ ವಿಡಿಯೋ ಮಾಡಿದ್ದೀನಿ ಪ್ರೆಗ್ನೆಂಟ್ ಲೇಡಿಗಳು ಯಾವ ರೀತಿ ಇರ್ತಾರೆ ಅಂತ. ದಯವಿಟ್ಟು ಅದನ್ನು ನಿಮ್ಮ ಫ್ರೆಂಡ್ಸ್ ಯಾರು ಪ್ರೆಗ್ನೆಂಟ್ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು ಇದ್ದರೆ ಶೇರ್ ಮಾಡಿ, ಲೈಕ್ ಕೊಡಿ ವಿಡಿಯೋಗೆ ಅಂತ ಹೇಳ್ತಾ, ಹಾಗೆ ನನ್ನ ವಾಯ್ಸು ನಾನು ಯಾವ ವಿಷಯದ ಬಗ್ಗೆ ಹೇಳಿದ್ದೀನಿ ಅದು ನಿಮ್ಗೆ ಇಷ್ಟ ಆದರೆ ಮನಸ್ಫೂರ್ತಿಯಿಂದ ಕಮೆಂಟ್ ಮಾಡಿ, ನಾನು ಒಪ್ಕೊಳ್ತೀನಿ. ಹಾಗೆ ಬಾಣಂತಿ ಟಿಪ್ಸ್ ಕೊಡೋದೇನೆಂದರೆ, ಬಾಣಂತಿರಿಗೆ ರೊಟ್ಟಿ ಮಾಡ್ಕೊಳ್ಳಲ್ಲ, ಯಾಕಂದರೆ ಹಾಲು ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ. ಆಮೇಲೆ ಹೊಟ್ಟೆ ಕಟ್ಕೊಂಡು ಬಿಡುತ್ತೆ, ಹೊಟ್ಟೆ ನೋವು ಬರುತ್ತೆ. ರಾಗಿ ರೊಟ್ಟಿಯಿಂದ ಅಂದ್ಬಿಟ್ಟು ರಾಗಿ ರೊಟ್ಟಿ ಕೊಡಲ್ಲ. ಹಾಗೂ ನೀವು ತಿನ್ನಬೇಕು ಅಂತಾಗಿದ್ರೆ 1-2 ತಿಂಗಳಾರು ಕಂಪ್ಲೀಟ್ ಆಗಿರಲಿ. ಸಿಸರಿನ್ ಆಗಲಿ ನಾರ್ಮಲ್ ಆಗಲಿ 2 ತಿಂಗಳಾರು ಕಂಪ್ಲೀಟ್ ಆಗಲಿ. ಈ ಸಿಸರಿನ್ ಆಗಿದ್ದರೆ 4-5 ತಿಂಗಳು ಗಂಟ ತಿನ್ನೋದೇ ಬೇಡ, ಯಾಕಂತಂದರೆ ಸ್ವಲ್ಪ ಹಾಲು ಪ್ರಾಬ್ಲಮ್ ಆಗಬಾರ್ದು ಮಕ್ಕಳಿಗೆ ಅಂತ ಹೇಳಿ
ರಾಗಿ ಅನ್ನುವಂಥದ್ರಲ್ಲಿ ಏನೂ ಮಾಡಿಕೊಡಲ್ಲ ಬಾಣ್ತೀರಿಗೆ, ಯಾಕಂದರೆ ಹಾಲು ಉತ್ಪತ್ತಿ ಆಗಲ್ಲ ಅಂದ್ಬಿಟ್ಟು. ಓಕೆ ಬಾಯ್, ಚಾನಲ್ನ ಸಬ್ಸ್ಕ್ರೈಬ್ ಆಗಿ.